ನೀವು ಮಲಗಿದ್ದು ಎಷ್ಟೊತ್ತಿಗೆ? ಇವಾಗ ಎಷ್ಟೊತ್ತಾಗಿದೆ ಗೊತ್ತಾ? ಬಾ. ಫೈವ್ ಅಂದ್ಕೊಂಡೆ ನಾನು ಕೂಡ, ಬಟ್ 5 ಅಲ್ಲ, 6:20 ಆಗಿದೆ. ಇಷ್ಟೊತ್ತಿಗೆ ಎದ್ದಿದ್ದಾನೆ. ಮಲಗಿದಾಗ ಅವನು ಒಂದು 2:30 ಅಥವಾ 2:30 ಆಗಿತ್ತು. ಇಷ್ಟೋ ತನಕ ಮಲಗಿದ್ದಾನೆ. ಫ್ರೆಶ್ ಅಪ್ ಅದ ನೀಟಾಗೆಲ್ಲ. ಈಗ ಸ್ನ್ಯಾಕ್ಸ್ ಕೊಡ್ತೀನಿ ಇವನಿಗೆ, ಯಾಕಂದರೆ ತುಂಬ ಲೇಟಾಗಿ ಹೋಗಿದೆ ಎದ್ದಿರೋದು ಹೆಂಗೋ. ಹಂಗಾಗಿ ಇವತ್ತು ಏನು ಸ್ನ್ಯಾಕ್ಸಲ್ಲಿ ಬೇಕಮ್ಮ? ಮ್ಯಾಂಗೋ? ಓಕೆ, ಮ್ಯಾಂಗೋ ಕಟ್ಕೊಂಡು ಮಾಡ್ತೀನಿ. ತಗೋ ಮ್ಯಾಂಗೋ. ಹೆಂಗಿದೆ ಮ್ಯಾಂಗೋ? ಅವನು ಬ್ರೆಡ್ ಅಂತ ಕೇಳ್ತಿರೋದು ಏನು ಅಂತ ನನಗೇನೋ ಒಂದು ಸೆಕೆಂಡಿಗೆ ಕನ್ಫ್ಯೂಷನ್ ಆಯಿತು. ಲಾಸ್ಟ್ ಟೈಮ್ ಅವನಿಗೊಂದು ಕ್ರೀಮ್ ಮತ್ತು ಮ್ಯಾಂಗೋ ಹಾಕಿ ಒಂದು ಸ್ಯಾಂಡ್ವಿಚ್ ಮಾಡಿದೆ, ಒಂದು ಶಾರ್ಟ್ಸಲ್ಲೆಲ್ಲ ನೋಡಿದ್ದೆ, ಅದನ್ನು ಟ್ರೈ ಮಾಡಿದ್ದೆ ಮನೇಲಿ ಕ್ರೀಮ್ ಮಾಡಿ. ಸೊ ಅದನ್ನು ಕೇಳ್ತಾ ಇದ್ದಾನೆ ಇವಾಗ. ಇನ್ನೊಂದ್ಸತಿ ಮಾಡ್ಕೊಡ್ತೀನಿ, ಓಕೆನಾ? ತುಂಬಾ ಸ್ವೀಟ್ ಆಗಿರುತ್ತೆ ಈ ಮ್ಯಾಂಗೋ ಅಂತೂ. ನನ್ನ ಹಸ್ಬೆಂಡ್ ತೊಗೊಂಬರ್ತಾರೆ ಇದೊಂದು ಮ್ಯಾಂಗೋ. ಈಗ ಮ್ಯಾಂಗೋ ತಿಂದಮೇಲೆ ರೆಡಿ ಆಗಬೇಕಂತೆ. ರೆಡಿಯಾಗಿ ಪಪ್ಪ ಕರ್ಕೊಂಡು ಹೋಗುತ್ತಂತೆ ಶಾಪಿಗೆ. ಯಾವಾಗಲೂ ಏನು ಹೋಗಲ್ಲ ಶಾಪ್ ಹತ್ರಕ್ಕೆ. ಇವತ್ತು ಅವರಪ್ಪ ರೆಡಿ ಮಾಡೋಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಈಗ ಸ್ನ್ಯಾಕ್ಸ್ ಆದಮೇಲೆ ಕರ್ಕೊಂಡು ಹೋಗ್ತಾರೆ. ಈಗ ಸ್ನ್ಯಾಕ್ಸ್ ತಿಂದಮೇಲೆ ಕರ್ಕೊಂಡು ಹೋಗ್ತಾರೆ. ಹೋಗ್ತೀರಾ? ನನಗೆ ತುಂಬ ಇಷ್ಟ ಅವರಪ್ಪನ ಜೊತೆ ಎಲ್ಲರೂ ಹೋಗೋದು ಆಚೆ ಅಂದರೆ. ಈಗ ಅವರಪ್ಪನ ಕಾಲ್ ಮಾಡಿದ್ದೆ, ಬಂದು ಕರ್ಕೊಂಡು ಹೋಗ್ತಾರೆ. ಅವನು ಆಲ್ರೆಡಿ ರೆಡಿಯಾಗಿ ನಿಂತಿದ್ದಾನೆ. ಬನ್ನಿ ತೋರಿಸ್ತೀನಿ. ಪಪ್ಪನ ಶಾಪಿಗೆ ಹೋಗಕ್ಕೆ ರೆಡಿನಾ ಮಗನೆ? ಫುಲ್ ಎಕ್ಸೈಟೆಡ್? ಪಪ್ಪಂಗೆ ಜಾಸ್ತಿ ಏನಿರ್ತು ಹಿಂಸೆ ಕೊಡ್ಬಿಡ್ದು. ಓಕೆ ಬಾಯ್. ಸಂಜೆ ಆಗಿದೆ, ಸನ್ಸೆಟ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಬರ್ಡ್ಸು. ಬಾಯ್. ಮುಂದೆ ನೋಡ್ಕೊಂಡು ಹೋಗಿ, ಕೆಳಗೆ ನೋಡ್ಕೊಂಡು ಹೋಗಿ. ಬಾಯ್. ಇಲ್ಲಿ ಹೋಗಿ, ಮಾಮನ್ ಬಂದ್ರಲ್ಲ. ಬಾಯ್. ಸೊ ಮೇ ಬಿ ಕೈರವ್ ಬಂದ ಅನ್ಸುತ್ತೆ. ಅವನಿಗೋಸ್ಕರ ಸ್ಪೆಷಲ್ ಆಗಿ ಏನೋ ಮಾಡ್ತಾ ಇದ್ದೆ, ನೋಡೋಣ ತಾಳಿ. ಹಾಯ್, ಚೆನ್ನಾಗಿತ್ತ ಪಪ್ಪನ ಜೊತೆ ಇವತ್ತು ಹೋಗಿದ್ದು? ಓಕೆ ಓಕೆ, ಇವಾಗ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಳ್ಳಿ. ಬಟ್ಟೆ ಚೇಂಜ್ ಮಾಡ್ಕೊಳ್ಳಿ. ಏನೋ ಸ್ಪೆಷಲ್ ಮಾಡ್ತಾ ಇದ್ದೀನಿ ನಿನಗಂತ. ಏನು ಅಂತ ಹೇಳ್ತೀನಿ. ಫಸ್ಟ್ ಹೋಗಿ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಳ್ಳಿ. ಬೇಗ ಚೇಂಜ್ ಮಾಡ್ಕೊಂಡು ಬಾ. ನೋಡಿ, ಮಧ್ಯಾಹ್ನ ಇನ್ನೂ ಜಸ್ಟ್ ಮಧ್ಯಾಹ್ನ ಹೇಳಿದ್ದೆ ಇನ್ನು ಜಾಸ್ತಿ ಕ್ಯಾತೆ ಇಲ್ಲ ಹಾಗೆ ಹಿಂಗೆ ಅಂತ. ನಾನು ಆ ರೆಸಿಪಿ ಮಾಡಿ ಬರೋಷ್ಟೊತ್ತಿಗೆ ತುಂಬ ಸೈಲೆಂಟ್ ಆಗಿದ್ದಾನಲ್ಲ ಅಂತ ಬಂದು ಚೆಕ್ ಮಾಡಿದ್ರೆ ಇಷ್ಟೆಲ್ಲ ಕ್ಯಾತೆ ಮಾಡಿದ್ದಾನೆ. ಚೇರ್ ತೊಗೊಂಡು ಎಲ್ಲಿಗೆ ಹೋಗ್ತಾ ಇದೀಯ ಇವಾಗ? ಇಲ್ಲ, ಈಗ ನಾನು ಮಾಡೋದನ್ನ ನೋಡ್ಬೇಕು ನೀನು. ಓಕೆ, ನಾನು ಎಗ್ ರೈಸಿಗೆಲ್ಲ ಪ್ರಿಪೇರ್ ಮಾಡ್ತಿದ್ರೆ ಇಲ್ಲಿ ನಮ್ಮ ಮಗ ಸಣ್ಣದಾಗಿ ಹೆಚ್ಕೊಡ್ಬೇಕು. ಓಕೆನಾ? ಕಟ್ ಮಾಡಿದ್ಮೇಲೆ ಕರೀರಿ. ಕಟ್ ಮಾಡಿದ್ಮೇಲೆ ಕರಿ. ಓಕೆ. ಡಿನ್ನರ್ ತುಂಬಾ ಚೆನ್ನಾಗಿತ್ತು. ಡಿನ್ನರಲ್ಲಿ ಫ್ರೈಡ್ ರೈಸ್ ಮಾಡಿದ್ದ, ಇವ್ನು ಕಟ್ ಮಾಡ್ಕೊಡಿದ್ದು ಕ್ಯಾಪ್ಸಿಕಮ್ ಹಾಕಿ ಫ್ರೈಡ್ ರೈಸ್ ಮಾಡಿದ್ದು ಸಕ್ಕದಾಗಿತ್ತು ಅದಂತೂ ಟೇಸ್ಟು. ಹಾಗಾಗಿ ಎಲ್ಲರೂ ಡಿನ್ನರ್ನ ಮುಗಿಸಿ ಒಂದು ಮೂವಿ ನೋಡ್ತಿದ್ವಿ. ಬಟ್ ಅಷ್ಟರಲ್ಲಿ ಸಾಹೇಬ್ರಿಗೆ ನಿದ್ದೆ ಬರ್ತಾ ಇದೆಯಿಂದ ಅದನ್ನು ಅಲ್ಲೇ ಡ್ರಾಪ್ ಮಾಡಿ ಈಗ ಮಲ್ಗಕ್ಕೆ ಬಂದಿದ್ದೀವಿ. ಬೆಳಗ್ಗೆ ಬೇಗ ಎದ್ದಿರ್ತಾನ, ಹಾಗಾಗಿ ಅವನಿಗೆ ನಿದ್ದೆ ಬರ್ತಾ ಇದೆ. ಬಟ್ ನಾಳೆ ಸಂಡೇ ಲೇಟಾಗಿ ಮಲ್ಗೋಣ, ಲೇಟಾಗಿ ಎದ್ದೋಣ ಅಂತ ಅಂದ್ಕೊಂಡ್ರೆ ಬಟ್ ಪ್ಲ್ಯಾನ್ ಚೇಂಜ್. ಅವನು ಬೇಗ ಮಲ್ಗ್ತಾ ಇದ್ದಾನೆ, ಆದರೆ ಲೇಟಾಗೇ ಎದ್ದೇಳ್ತಾನೆ ಅನಿಸುತ್ತೆ. ಯಾಕಂದರೆ ಆಲ್ರೆಡಿ ಇವತ್ತೂ ಅವ್ನು ಯೂಶ್ವಲ್ ಟೈಮಿಂಗ್ಸ್ಗಿಂತ ಲೇಟಾಗಿ ಮಲಗ್ತಾ ಇದ್ದೀವಿ. ಹಾಗಾಗಿ ನಾಳೆ ಲೇಟಾಗಿ ಎದ್ದೇಳ್ತಾನೆ, ನಾವು ಕೂಡ ಲೇಟಾಗಿ ಎದ್ದೇಳ್ತೀವಿ. ಸಂಡೇ ಒಂದು ದಿನ ಸಿಗುತ್ತಲ್ಲ ಟೈಮು, ಆವತ್ತಿನ ದಿನ ಲೇಟಾಗಿ ಎದ್ದೇಳೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನಾನು. ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್,
ಆ್ಯಂಡ್ ಶೇರ್ ಮಾಡೋದನ್ನ ಮರಿಬಿಡಿ. ಜೊತೆಗೆ ಪ್ಲೀಸ್ ಕಮೆಂಟ್ ಮಾಡಿ. ಕೈರವ್ ಗುಡ್ ನೈಟ್ ಹೇಳು. ಗುಡ್ ನೈಟ್. ಬಾಯ್ ಬಾಯ್.